ಸೊ ಗೈಸ್ ನಾವು ಎಂಟ್ರಿ ತಗೋತಾ ಇದೀವಿ ಆರ್ಜಿ ರೆಸಾರ್ಟ್ಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಯಾ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ ಅನ್ಕೊಳ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಎಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇವತ್ತೇನು ನಾನು ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇರ್ಬೋದು. ಸೊ ನಾನಿವತ್ತು ಆರ್ಜಿ ರೆಸಾರ್ಟಿಗೆ ಬಂದಿದ್ದೀನಿ. ಅಲ್ಲಿ ಏನೇನಿದೆ ಫೆಸಿಲಿಟೀಸು, ಏನೇನು ಪ್ಯಾಕೇಜಸ್ ಇದೆ, ಎಷ್ಟು ಪ್ರೈಸ್ ಡೀಟೇಲ್ಸ್ ಇದೆ, ಮತ್ತು ಏನೇನು ಆ್ಯಕ್ಟಿವಿಟೀಸ್ ಇದೆ, ಒನ್ ಡೇಗೆ ಸ್ಟೇ ಮಾಡೋದಕ್ಕೆ ಏನೇನಾಗುತ್ತೆ ಡೀಟೇಲ್ಸು ಎಲ್ಲ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಡೇ 1 ಡೇ 2 ಅಲ್ಲಿ ನಾವೇನು ಮಾಡಿದ್ವಿ ಅನ್ನೋ ಬ್ಲಾಗು ನಿಮಗೆ ಫಸ್ಟೇ 2 ಬ್ಲಾಗ್ ಬಂದಿರುತ್ತೆ. ಅದರ ಲಿಂಕ್ ಕೂಡ ಅದ್ರ ಕೆಳಗೆ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಎಷ್ಟು ಎಂಜಾಯ್ ಮಾಡಿದ್ದೀವಿ ಅದೆಲ್ಲ ನೀವು ಆ ಬ್ಲಾಗಲ್ಲಿ ನೋಡ್ಬೋದು. ಬಟ್ ನಾನು ಇದರಲ್ಲಿ ರೆಸಾರ್ಟಲ್ಲಿ ಏನೇನಿದೆ, ರೆಸಾರ್ಟ್ ಹೆಂಗಿದೆ ಅದನ್ನು ಮಾತ್ರ ವೀಡಿಯೋ ಮಾಡಿ ಆರ್ಜಿ ರೆಸಾರ್ಟ್ದು ಟೂರ್ ನಾನು ನಿಮಗೆ ಕೊಡ್ತಾಯಿದ್ದೀನಿ. ಬನ್ನಿ ಏನೇನಿದೆ ಅಂತ ತೋರಿಸ್ತೀನಿ. ಒಳಗಡೆ ಇದ್ದೀನಿ, ಪಾರ್ಕಿಂಗ್ ಏರಿಯಾದಲ್ಲಿದ್ದೀನಿ. ತುಂಬ ದೊಡ್ಡದಾಗಿದೆ ಪಾರ್ಕಿಂಗ್ ಏರಿಯಾ, ನೋಡ್ತಾ ಇರ್ಬೋದು ನೀವು, ಹಿಂಗೆ ದೊಡ್ಡದಾಗಿದೆ. ಸೊ ಒಳಗೆ ಹೋಗೋಣ, ಏನೇನಿದೆ ಎಲ್ಲ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ವೆಲ್ಕಮ್ ಬ್ಯಾಕ್. ಸೊ ಗೈಸ್, ನೀವು ನೋಡ್ಬೋದು ರೆಸಾರ್ಟ್ ಸುತ್ತ ಹಿಂಗೆ ನೀರು ಹರಿತಾ ಇರುತ್ತೆ. ಅದೇ ಮೇನ್ ಅಟ್ರಾಕ್ಷನ್ ನಮ್ಮ ಆರ್ಜಿ ರೆಸಾರ್ಟಲ್ಲಿ. ಹಿಂಗೆ ನೀರು ಹೋಗ್ತಾ ಇರುತ್ತೆ, ಹಿಂಗೆ ಫ್ಲೋ ಆಗ್ತಾ ಇರುತ್ತೆ ಗೈಸ್, ಸುತ್ತ ಇದೆಯಂತೆ. ಸೊ ಇದು ರೆಸಾರ್ಟಲ್ಲಿ ಇರುವಂಥದ್ದು. ನಾವು ಬ್ಯಾಡ್ಜ್ ಹಾಕೊಂಡು ಇವಾಗ ಒಳಗೆ ಎಂಟ್ರಿ ತಗೊಳ್ತಾ ಇದ್ದೀವಿ. ಹಿಂಗೆ ಬ್ಯಾಡ್ಜ್ ಹಾಕೊಂಡು ಒಳಗಡೆ ಎಂಟ್ರಿ ತಗೋಬೇಕು. ಸೊ ಫಸ್ಟು ಆರ್ಜಿ ರೆಸಾರ್ಟ್ ಬ್ಯಾಡ್ಜ್ ಹಾಕೊಂಡು ಹೊರಟಿದ್ದೀವಿ ಒಳಗಡೆ. ಸೊ ಗೈಸ್ ನೋಡಿ, ರೆಸಾರ್ಟ್ ಒಳಗಡೆ ಹೋಗ್ತಾ ಇದೀವಿ. ಸೊ ಗೈಸ್ ನಾವು ಈಗ ಎಂಟ್ರಿ ಹಿಂಗೆ ತಗೊಳ್ತಾ ಇದೀವಿ. ರೂಮಿಗೆ ಹಿಂಗೆ ಹೋಗ್ಬೇಕು ಅಂತ ಇದೆ, ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲಿ ನೋಡಿ, ಒಳಗಡೆ ಕ್ರಿಕೆಟ್ದು ಗ್ರೌಂಡ್ ಇದೆ, ನೆಟ್ ಸಮೇತ. ನಿಮ್ಗೆ ಒಂದೊಂದೇ ತೋರಿಸ್ತೀನಿ. ಇದು ರೂಮ್ಗೆ ಎಂಟ್ರಿ ತಗೊಳ್ತಾ ಇರೋದು ನಾವು ಹಿಂಗೆ. ಸೊ ಗೈಸ್, ನಮಗೆ ರೂಮ್ನ ನಾವು ಇದನ್ನು ತೊಗೊಂಡಿದ್ದೀವಿ. ಇದು 5 ಶೇರಿಂಗು, ತುಂಬ ದೊಡ್ಡದಾಗಿದೆ, ನೀವು ನೋಡ್ತಾ ಇರ್ಬೋದು. ಸ್ಪೇಷಿಯಸ್ ಆಗಿದೆ, ಫ್ಯಾನ್ ಇದೆ, AC ಇದೆ. ನನಗಂತೂ ರೂಮ್ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಹೈಜಿನಿಕ್ ಆಗಿದೆ. ಸೊ ಇದು ಡಾಮೆಂಟ್ರಿ ರೂಮ್ ಅಂತ ಹೇಳ್ತಾರೆ. ನಿಮ್ಗೆ ಬೇರೆ ಬೇರೆ ಫೆಸಿಲಿಟೀಸ್ ಇದೆ. ನಾವು 5 ಜನ ಇದ್ದೀವಿ. ಸೊ ಗರ್ಲ್ಸು ಶೇರ್ ಮಾಡ್ಕೊಳ್ಳೋಕೆ ಇದು ತೊಗೊಂಡಿದ್ದೀವಿ. ಆ್ಯಂಡ್ ನಾನು ನಿಮಗೆ ರೆಸ್ಟ್ ರೂಮ್ ಕೂಡ ತೋರಿಸ್ತೀನಿ. ಇಲ್ಲಿದೆ, ನೋಡ್ತಾ ಇರ್ಬೋದು ನೀವು. ಫುಲ್ ಸ್ಪೇಷಿಯಸ್ ಆಗಿದೆ, ಗೀಸರ್ ಇದೆ. ಸೊ ರೂಮ್ ಹಿಂಗಿದೆ, ದೊಡ್ಡದಾಗಿದೆ, ಮಾತ್ರ ತುಂಬ ದೊಡ್ಡದಾಗಿದೆ ರೂಮ್, ಚೆನ್ನಾಗಿದೆ. ಹ್ಯಾಂಡ್ ಮಿರರ್ ಕೂಡ ಇದೆ ಇಲ್ಲಿ. ಗೈಸ್ ಟವಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದರೆ ವಾಟರ್ ಬಾಟಲ್ ಆ್ಯಂಡ್ ಇದು ಬ್ರಷ್ ಇದೆ ಆ್ಯಂಡ್ ಸೋಪ್ ಕೂಡ ಇದೆ. ಸೊ ಗೈಸ್, ನಿಮ್ಗೆ ಇಲ್ಲಿ ಬಂದರೆ ಆ್ಯಕ್ಟಿವಿಟೀಸ್ ಸಿಗುತ್ತೆ, ನೋಡ್ತಾ ಇರ್ಬೋದು ನೀವು. ಇದೆಲ್ಲ ರೋಪ್ ಆ್ಯಕ್ಟಿವಿಟೀಸು ನೋಡ್ತಿರ್ಬೋದು, ಎಲ್ಲ ರೋಪ್ ಆ್ಯಕ್ಟಿವಿಟೀಸ್ ಇದೆ. ಸ್ಕೈ ಸೈಕ್ಲಿಂಗ್ ಇದೆ. ಹಾಗೆ ಇಲ್ಲಿ ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ನಡೀತಾ ಇದೆ. ಎಲ್ಲ ಆ್ಯಕ್ಟಿವಿಟೀಸ್ ಒಂದೇ ಕಡೆ ಇದೆ ನಿಮಗೆ. ಸೊ ಇಲ್ಲಿ ಆರ್ಚರಿ ಇದೆ. ಸೊ ಇಲ್ಲೊಂದಿದೆ, ಇದೊಂದು ಗೇಮ್ ಇದೆ. ಫುಲ್ಲು ರೋಪ್ ಆ್ಯಕ್ಟಿವಿಟೀಸ್ ಅಂತಲೇ ಹೇಳ್ಬೋದು. ನಿಮಗೆ ತುಂಬ ಆ್ಯಕ್ಟಿವಿಟೀಸ್ ಇದೆ ಈ ರೆಸಾರ್ಟಲ್ಲಿ ನಿಮಗೆ. ವಯಸ್ಸು ನೋಡಿ, ನಿಮ್ಗೆ ಇದು ಸಿಗುತ್ತೆ. ಸೊ ಇದು ಆಡೋಣ. ಬ್ರೋ, ಆರ್ ಯು ರೆಡಿ? ತುಂಬ ಬೇಗ ಬಿದ್ದೋದ್ರು. ಸೊ ಗೈಸ್, ಇದೆಲ್ಲ ರೋಪ್ ಆ್ಯಕ್ಟಿವಿಟೀಸ್ ಒಂದೇ ಸಲ ಮುಗ್ದೋಗುತ್ತೆ, ಒಂದು ಸಲ ಹಾಕೊಂಡ್ರೆ. ಸೊ ನೋಡಿ, ಅಲ್ಲಿಂದ ಸ್ಕೈ ಸೈಕ್ಲಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಇದು ಆ್ಯಕ್ಚುಲಿ ಚೆನ್ನಾಗಿದೆ, ಸ್ಕೈ ಸೈಕ್ಲಿಂಗ್. ಸೊ ಇದು ಇದೆ, ಇದು ಇಂಟ್ರೆಸ್ಟಿಂಗ್ ಆಗಿದೆ, ಚೆನ್ನಾಗಿದೆ ಈ ರೆಸಾರ್ಟಲ್ಲಿ. ಹೇಳ್ಬೇಕಂದ್ರೆ ಇಲ್ಲಿ ಸುತ್ತಮುತ್ತ ಫುಲ್ಲು ವೆದರ್ ತುಂಬ ಚೆನ್ನಾಗಿದೆ, ಗ್ರೀನರಿ ಇದೆ ಎಲ್ಲ. ಆಯ್ ಮಾಡೆ ಸಿಕ್ಕಾಕೊಂಬಿಟ್ಟಿದೀನಿ ಬ್ರೋ. ನೀನ್ ಯಾವ ಸಿಕ್ಕಾಕೊಂಡಿದ್ಯಾ ಅಲ್ಲಿ? ಚಿನ್ನಿ ಆಯ್ ಮಾಡೆ ನೀನು. ಬ್ರೋ ಆಯ್ ಮಾಡಿ ಬ್ರೋ.
ಪ್ರಿಯ ಅವ್ರು ಆಯ್ ಮಾಡ್ರೆ ಸಕಾಲಿರ್ತದೆ. ಡೈನಿಂಗ್ ಹಾಲ್ ಇದೆ ಆ್ಯಂಡ್ ಇಲ್ಲಿ ಏನೇ ಫೈರ್ ಕ್ಯಾಂಪ್ ಆಗುತ್ತೆ ಆ್ಯಂಡ್ ಅಲ್ಲೊಂದು ಏನಾದ್ರು ಫಂಕ್ಷನ್ ಮಾಡೋಕ್ಕೆ ಅದೊಂದು ಪ್ಲೇಸ್ ಇದೆ. ನೋಡ್ತಾ ಇರ್ಬೋದು, ಇದು ನಿಮಗೆ 3 ಒಟ್ಟಿಗೆ ಸಿಗುತ್ತೆ. ದೊಡ್ಡದಾಗಿದೆ ಗೈಸ್ ಡೈನಿಂಗ್ ಹಾಲು. ನಾನು ಒಳಗೆ ಏನೇನು ಕೊಡ್ತಾರೆ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಬರ್ತಾನೆ ನಿಮಗೆ ವೆಲ್ಕಮ್ ಜ್ಯೂಸ್ ಸಿಗ್ತಾ ಇದೆ. ಹೆಂಗಿದೆ ಗಾನು ವೆಲ್ಕಮ್ ಜ್ಯೂಸು ಟೇಸ್ಟು? ಚೆನ್ನಾಗಿದೆಯಾ? ಓಕೆ, ಚೆನ್ನಾಗಿದೆ. ಸೊ ನೋಡಿ, ಡೈನಿಂಗ್ ಹಾಲ್ ಸಿಕ್ಕಾಪಟ್ಟೆ ದೊಡ್ಡದಿದೆ ಆ್ಯಕ್ಚುಲಿ. ಇಲ್ಲಿ ನೋಡಿ, ತುಂಬ ದೊಡ್ಡ ಡೈನಿಂಗ್ ಹಾಲ್ ಇದೆ. ಬನ್ನಿ, ಬಂದಿದ್ದೀವಿ ಇವಾಗ ಡೈನಿಂಗ್ ಹಾಲ್. ನೋಡ್ತೇವೆ ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಏನೇನು ಊಟ ಇದೆ ತೋರಿಸ್ತೀನಿ. ನಾನ್ ವೆಜ್ ಅಲ್ಲ, ಮುದ್ದೆ, ಚಿಕನ್ ಫ್ರೈ ಅನಿಸುತ್ತೆ, ಚಿಲ್ಲಿ ಚಿಕನ್ ಇರಬೇಕದು, ರೋಟಿ. ಸೊ ಇಲ್ಲಿ ಬಿರಿಯಾನಿ ಇದೆ. ನಾನ್ ವೆಜ್ಜಲ್ಲಿ ಏನೇನಿದೆ? ನಾನ್ ವೆಜ್ಜಲ್ಲಿ ಮಂಡ್ಯ ಸ್ಟೈಲ್ ಮುದ್ದೆ ಇದೆ, ಚಿಕನ್ ಫ್ರೈ ಇದೆ, ಬಿರಿಯಾನಿ ಇದೆ, ರೋಟಿ ಇದೆ. ಅದೇನದು ಸಾಂಬಾರು? ಹಾಂ, ನಾಟಿ ಕೋಳಿ ಸಾಂಬಾರು ಅಷ್ಟಿದೆ. ನಾನ್ ವೆಜ್ಜಲ್ಲಿ ಅಷ್ಟಿದೆ. ಓಕೆ, ವೆಜ್ಜಲ್ಲಿ ಸ್ವಲ್ಪ ಹಾಕೊಂಡಿದ್ದೀನಿ ನಾನು. ನಾನ್ ವೆಜ್ ಇದೆರಡು ಹಾಕೊಂಡಿದ್ದೀನಿ. ಇದು ರೋಟಿ ಇದು ಹಾಕೊಂಡಿದ್ದೀನಿ. ಪೊಟೆಟೋದೇನೋ ಇದಿದೆ, ಕಬಾಬ್ ಅನಿಸುತ್ತೆ ಇದು. ಆ್ಯಂಡ್ ಪಾಯಸ ಹಾಕೊಂಡಿದ್ದೀನಿ. ಇನ್ನೂ ಅನ್ನ ಸಾಂಬಾರು ಪಲಾವ್ ಇದೆ. ಇದು ಇಲ್ಲಿನ ಊಟ, ವೆಜ್ ಆ್ಯಂಡ್ ನಾನ್ ವೆಜ್. ಹಿಂಗೆ ಬಂದರೆ ನಿಮಗೆ RG ರೆಸಾರ್ಟ್ದು ಸ್ವಿಮ್ಮಿಂಗ್ ಪೂಲ್ ಕಾಣುತ್ತೆ. ತುಂಬ ದೊಡ್ಡ ಪೂಲು, ನೀವು ನೋಡ್ತಾ ಇರ್ಬೋದು. ಆಳ ಕೂಡ ಇದೆ. ಸೊ ಇಲ್ಲಿನೇ ರೈನ್ ಡ್ಯಾನ್ಸ್ ನಡೆಯುತ್ತೆ. ಮ್ಯೂಸಿಕ್ ಅವರೇ ಪ್ಲೇ ಮಾಡ್ತಾರೆ. ಸೊ ದಿಸ್ ಇಸ್ ಪೂಲ್ ಏರಿಯಾ. ಚೆನ್ನಾಗಿದೆ. ಅಲ್ಲೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕಿದೆ. ಚೆನ್ನಾಗಿದೆ ಆ್ಯಕ್ಚುಲಿ. ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆಲ್ಲ ಇದೆಲ್ಲ ನೋಡಿ. ಡ್ರೆಸ್ ಇಟ್ಕೊಳ್ಳೋಕ್ಕೆ, ಬ್ಯಾಗ್ ಇಟ್ಕೊಳ್ಳೋಕ್ಕೆಲ್ಲ ಕೊಟ್ಟಿದ್ದಾರೆ. ಡೇಔಟ್ ಪ್ಯಾಕೇಜ್ ಇರೋರಿಗೆಲ್ಲ ಬೇಕಲ್ವಾ, ಸೊ ಅದಕ್ಕೆ ಅವ್ರಿಗೆ ಇಲ್ಲಿ ಫೆಸಿಲಿಟಿ ಮಾಡಿದ್ದಾರೆ. ಪೂಲ್ ಚೆನ್ನಾಗಿದೆ. ಮೂರು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಜಿಪ್ ಲೈನು. ಅಲ್ಲಿವರೆಗೂ ಇದೆ ನೋಡಿ. ತುಂಬ ದೊಡ್ಡ ಜಿಪ್ ಲೈನ್ ಇದೆ ಇಲ್ಲಿ. ಹಂಗೆ ನೀವು ಎಲ್ಲಿ ನೋಡಿದ್ರೆ ಈ ಥರ ಬಾರ್, ಸ್ಪಾ ಎಲ್ಲ ನಿಮ್ಗೆ ಇಲ್ಲಿ ಸಿಗತ್ತೆ ನಮ್ಮ RG ರೆಸಾರ್ಟಲ್ಲಿ. ಆ್ಯಂಡ್ ನೋಡ್ತಾ ಇರ್ಬೋದು ನೀವು, ಕ್ರಿಕೆಟ್ ಗ್ರೌಂಡ್ ಆಲ್ಸೋ ಇದೆ ಇಲ್ಲಿ. ದೊಡ್ಡ ಕ್ರಿಕೆಟ್ ಗ್ರೌಂಡ್ ಇದೆ, ಚೆನ್ನಾಗಿದೆ. ಇಷ್ಟೆಲ್ಲ ಫೆಸಿಲಿಟೀಸ್ ಇದೆ ಇಲ್ಲಿ ನಮ್ಮ RG ರೆಸಾರ್ಟಲ್ಲಿ. ನೋಡೋಣ ಇನ್ನೇನೇನಿದೆ ತೋರಿಸ್ತೀನಿ ನಾವು ಎಕ್ಸ್ಪ್ಲೋರ್ ಮಾಡ್ತಾ. ಜಿಪ್ ಲೈನಿಗೆ ಹತ್ಕೊಂಡು ಬರೋ ಸ್ಟೇರ್ ಕೇಸ್ ತುಂಬ ಡೇಂಜರಸ್ ಆಗಿದೆ ಗೈಸ್. ಹುಷಾರಾಗಿ ನೋಡ್ಕೊಂಡು ಹತ್ಕೊಂಡು ಬನ್ನಿ. ತುಂಬ ಹೈಟಿಗೆ ಹೋಗ್ತೀವಿ. ಅಲ್ಲಿ ಕಮ್ಮಿ ಇದೆ ಹೈಟು, ಇಲ್ಲಿ ತುಂಬ ಹೈಟಿಗೆ ಹೋಗ್ತೀವಿ. ಸೊ ಅದಕ್ಕೆ ಜಾಸ್ತಿ ಸ್ಟೆಪ್ಸ್ ಇದೆ. ಸ್ಮಾಲ್ ಸ್ಟೆಪ್ಸ್ ಇದೆ. ಐ ಡೋಂಟ್ ನೋ ವೈ, ಬಟ್ ಹುಷಾರಾಗಿ ಹತ್ಕೊಂಡು ಬನ್ನಿ ಬರುವಾಗ. ಸ್ನ್ಯಾಕ್ಸ್ ಬಂದು ಕಾಫಿ, ಟೀ, ಬಜ್ಜಿ ಇದೆ. ಕಾಫಿ ಚೆನ್ನಾಗಿದೆಯಾ? ಟೀ ಚೆನ್ನಾಗಿದೆಯಾ? ಸೊ ಕಾಫಿ, ಟೀ ಚೆನ್ನಾಗಿದೆ, ಕುಡಿಯೋಣ. ಕ್ರಿಕೆಟ್ ಕೋರ್ಟ್ ಇದೆ ಇಲ್ಲಿ, ಆರಾಮ್ಸೆ ಸಖತ್ತಾಗಿದೆ, ಚೆನ್ನಾಗಿದೆ ಮಾತ್ರ. ಸೊ ಗೈಸ್, ಫೈರ್ ಕ್ಯಾಂಪಿಗೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲೆಲ್ಲ ಡ್ಯಾನ್ಸ್ ಫ್ಲೋರ್ ಇದೆ, ಡ್ಯಾನ್ಸ್ ಮಾಡ್ತಾರೆ. ನೋಡಿ ಗೈಸ್, ನಾವು ರೆಸಾರ್ಟಲ್ಲಿ ಇದ್ದೀವಿ, ಊಟ ಮಾಡಕ್ಕೆ ಬಂದಿದ್ದೀವಿ. ನೈಟು ಡಿನ್ನರು, ಊಟ ಸೂಪರ್ ಆಗಿದೆ. ಸೊ ಗೈಸ್, ಅಂಬಿ ವಿಲ್ಲಾ ಇದೆ ನೋಡಿ. ಇದೊಂದು ಗ್ರ್ಯಾಂಡ್ ವಿಲ್ಲಾ ಇದೆ ಇಲ್ಲಿ ಈ ರೆಸಾರ್ಟಲ್ಲಿ. ನೀವು ನೋಡ್ತಿರ್ಬೋದು. ಇಲ್ಲಿ ಫೋಟೋಶೂಟ್ ಮಾಡ್ಕೊಳ್ಳೋಕ್ಕೆಲ್ಲ ಲೊಕೇಶನ್ ಮಾಡಿದ್ದಾರೆ. ಬನ್ನಿ ಹೆಂಗಿದೆ ಅಂತ ತೋರಿಸ್ತೀನಿ. ನೀವು ಫೋಟೋಶೂಟ್ ಏನಾದ್ರು ಮಾಡ್ಕೊಳ್ಳೋ ಹಂಗಿದ್ರೆ ಮಾಡ್ಕೋಬೋದು. ಒಂದೊಂದು ಕಡೆ ಒಂದೊಂದು ಸ್ವಲ್ಪ ಸೆಟಪ್ ಇದೆ ಅನ್ಸುತ್ತೆ, ಒಂದೆರಡು ಸೆಟಪ್ ಇರ್ಬೋದು. ಹಿಂಗೆ ಬಂದರೆ ನೋಡ್ತಿರ್ಬೋದು ನೀವು, ಇಲ್ಲೊಂದು ಸೆಟಪ್ ಇದೆ ನೋಡಿ. ಈ ಥರ ಸೆಟಪ್ ಇದೆ. ಇಲ್ಲೊಂದು ಇಷ್ಟೇ, ಇಲ್ಲೊಂದು ಸೆಟಪ್ ಇದೆ. ಆ್ಯಂಡ್ ಇಲ್ಲೊಂದು ಗರುಡ ಇದೆ. ಇದು ಚೆನ್ನಾಗಿದೆ, ದೊಡ್ಡದಾಗಿ ಸಖತ್ತಾಗಿ ಮಾಡಿದ್ದಾರೆ ಸ್ಟ್ಯಾಚು ನೋಡಿ.
ಇಲ್ಲೊಂದಿದೆ, ಇಲ್ಲೊಂದಿದೆ. ಅದಾದ್ಮೇಲೆ ಹಂಗೇನೆ ಹೋದ್ರೆ ಇಲ್ಲೊಂದು ಹಳ್ಳಿ ಸೆಟಪ್ ಇದೆ, ನೋಡ್ತಿರ್ಬೋದು ನೀವು. ಎಷ್ಟು ಚೆನ್ನಾಗಿದೆ, ಇದು ತುಂಬ ಚೆನ್ನಾಗಿದೆ, ಇದು ನನಗೆ ಇಷ್ಟ ಆಯಿತು. ಹಳ್ಳಿ ಥೀಮಲ್ಲಿ ಒಂದು ಸೆಟಪ್ ಮಾಡಿದ್ದಾರೆ. ಫೋಟೋಶೂಟೆಲ್ಲ ತುಂಬ ಚೆನ್ನಾಗಿ ಮಾಡ್ಕೋಬೋದು ಗೈಸ್. ನೋಡಿ, ಬಾವಿ ಥರ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ, ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಆ್ಯಕ್ಚುಲಿ ಈ ರೆಸಾರ್ಟಲ್ಲಿ ಇದೇ ಹೈಲೈಟ್ ಅಂತ ಹೇಳ್ಬೋದು, ಫೋಟೋಶೂಟ್ ಪ್ಲೇಸ್. ಅಲ್ಲೊಂದು ಸೆಟಪ್ ಮಾಡಿದ್ದಾರೆ ನೋಡಿ, ಇಲ್ಲೊಂದು ಸ್ಟೇಜ್ ಥರ ಮಾಡಿದ್ದಾರೆ, 2 ಸ್ಟೇಜ್ ಥರ. ಇಲ್ಲೊಂದು ಸ್ಟೇಜ್ ಇದೆ, ಐ ಥಿಂಕ್ ಬರ್ಡೇ ಪಾರ್ಟೀಸ್ ಎಲ್ಲ ಮಾಡ್ಕೋಬೋದು ಇಲ್ಲಿ. ಇಲ್ಲೊಂದು ಸೆಟಪ್ ಇದೆ, ಫೋಟೋಶೂಟು ಮಾಡ್ಕೋಬೋದು. ಇಲ್ಲೊಂದು ಸೆಟಪ್ ಇದೆ, ಇದು ಚೆನ್ನಾಗಿದೆ ಗೈಸ್. ಇಲ್ಲಿ ನೀರು ಬರೋ ಥರ ಥೀಮ್ ಇದೆ, ಬಟ್ ಇವಾಗ ಆಫ್ ಆಗಿದೆ. ಬಟ್ ಇದು ಚೆನ್ನಾಗಿದೆ ಆ್ಯಕ್ಚುಲಿ, ನೋಡಿದಾಗ ಚೆನ್ನಾಗಿ ಕಾಣಿಸುತ್ತೆ, ನೀರು ಬರೋ ಥರ, ಫಾಲ್ಸ್ ಥರ. ಇದೊಂದು ಸೆಟಪ್ ಇದೆ ಇಲ್ಲಿ. ಸೊ ಗೈಸ್, ನೋಡಿದ್ರಲ್ಲ, ನಾನು ರೆಸಾರ್ಟ್ದು ನಿಮಗೆ ಏನೇನಿದೆ ಅಂತ ಎಲ್ಲ ತೋರಿಸಿದ್ದೀನಿ. ಊಟ ತಿಂಡಿ ಆಗಿರ್ಬೋದು, ಏನೇನು ಕೊಟ್ಟರು, ಹಾಗೆ ಏನೇನು ನಮಗೆ ನೋಡೋಕ್ಕೆ ಸಿಗುತ್ತೆ, ಇಲ್ಲಿ ಏನೇನು ಎಂಜಾಯ್ ಮಾಡ್ಬೋದು ಎಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಇದು RG ರೆಸಾರ್ಟ್ ಬಂದು ಮಂಡ್ಯದಲ್ಲಿ ಲೊಕೇಟ್ ಆಗಿದೆ. ನೀವು ಮ್ಯಾಪ್ ಹಾಕೊಂಡು ಬಂದರೆ ಡೈರೆಕ್ಟಾಗಿ ಇಲ್ಲಿ ಬರ್ತೀರಾ. ಸೊ ಪ್ರೈಸ್ ಡೀಟೇಲ್ಸ್ಗೆ ಅಂತ ಬಂದರೆ ಡೇ ಔಟ್ ಪ್ಯಾಕೇಜ್ 1200 ಸ್ಟಾರ್ಟ್ ಆಗುತ್ತೆ. ಫುಲ್ ಡೇ ಅಂದರೆ ನಾವು 24 hours ಇರ್ತೀವಿ ಅಂತ ಅಂದರೆ ನಿಮಗೆ 2500 ಹೇಳ್ತಾರೆ. ಕಾಟೇಜಸ್ಗೆ ಗ್ಲಾಸ್ ಹೌಸ್ ಇದೆ, ನಿಮ್ಗೆ ಆ ವಿಡಿಯೋ ನಾನು ಅದನ್ನು ತೋರಿಸಿದ್ದೀನಿ, ಅದಕ್ಕೆ ಬೇರೆ ಪ್ರೈಸ್ ಇದೆ. ಇನ್ನು ಬೇರೆ ಬೇರೆ ಥರ ರೂಮ್ ಫೆಸಿಲಿಟೀಸ್ ಇದೆ, ನಿಮ್ಗೆ ಅದಕ್ಕೆ ಬೇರೆ ಬೇರೆ ಪ್ಯಾಕೇಜಸ್ ಸಿಗುತ್ತೆ. ನೀವು ಅದನ್ನು ಎನ್ಕ್ವೈರಿ ಮಾಡ್ಕೊಳ್ಳಿ. ರೂಮ್ಸ್ಗಳು ಅವೈಲಬಲ್ ಇದೆ, ಅದಕ್ಕೆ ಪ್ರೈಸ್ ಡೀಟೇಲ್ಸ್ ಏನೋ ಅವ್ರು ನಿಮಗೆ ಕೊಡ್ತಾರೆ. ನಾವು ಬುಕ್ ಮಾಡಿಕೊಂಡಿರೋದು ಕಾಟೇಜ್ ಅಲ್ಲ, ನಾವು ಪರ್ ಪರ್ಸನ್ 24 hours 2500 ಕೊಟ್ಟಿದ್ದೀವಿ ಗೈಸ್. ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಈ RG ರೆಸಾರ್ಟ್ದು ನಿಮಗೆ ಇಷ್ಟ ಆಗಿದ್ರೆ, ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.